ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಐದು ಐ ಪಿ ಡಿಸ್ಕಸ್ ಮಾಡೋಣ. ಟೋಟಲ್ ನಾಳೆ ಓಪನ್ ಆಗ್ತಿರೋದು ಮೂರು ಐ ಪಿ ಓಪನ್ ಆಗ್ತಿದೆ. ವಿಶಾಲ್ ಮೆಗಾ ಮಾರ್ಟ್ ಇಂದು, ಮತ್ತೆ ಸೈನ್ಸ್ ಲೈಫ್ ಸೈನ್ಸ್, ಸಾಯಿ ಲೈಫ್ ಸೈನ್ಸ್ ಇಂದು, ಮತ್ತೆ ಮೊವಿಕ್ವಿಕ್ ಇಂದು. ನಾಡ್ದ ಓಪನ್ ಆಗ್ತಿರೋ ಐ ಪಿ ಒ ಇನ್ವೆಸ್ಟರ್ಸ್ ನಾಲೆಡ್ಜ್ ಸೊಲ್ಯೂಷನ್ ಐ ಪಿ ಒ, ಮತ್ತೆ ಆಚೆ ನಾಡ್ದ ಓಪನ್ ಆಗ್ತಿರೋ ಐ ಪಿ ಒ ಇಂಟರ್ನ್ಯಾಷನಲ್ ಜಮಲಾಜಿಕಲ್ ಇನ್ಸ್ಟಿಟ್ಯೂಟ್ ಅಂತ. ಜಿ ಎಂ ಪಿ ವೈಸ್ ಬರೋದಾದ್ರೆ ಫಸ್ಟ್ ಬರೋದಾದ್ರೆ ಮೊವಿಕ್ವಿಕ್ ಇದೆ, ಅರೌಂಡ್ 48% ತೋರಿಸಿದೆ. ಆಮೇಲೆ ನೆಕ್ಸ್ಟ್ ಬರೋದಾದ್ರೆ ಇನ್ವೆಸ್ಟರ್ಸ್ ನಾಲೆಡ್ಜ್ ಸೊಲ್ಯೂಷನ್ ಐ ಪಿ ಒ, ಆಮೇಲೆ ಇಂಟರ್ನ್ಯಾಷನಲ್ ಜಿಯೋಮಾಲಜಿಕಲ್. ಇದು ಇಂಟರ್ನ್ಯಾಷನಲ್ದು ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು, 25% ಇತ್ತು, ಅದಕ್ಕೆ ನಾನು ಅದಕ್ಕೆ ತಳ್ಕೊಂಡಿದ್ದೆ. ಆಮೇಲೆ ವಿಶಾಲ್ ಮೆಗಾ ಮಾರ್ಟ್ 25% ಸ್ವಲ್ಪ ಜಾಸ್ತಿ ರೇಸ್ ಆಗಿದೆ. ಆಮೇಲೆ ಲಾಸ್ಟ್ ಬರೋದು ಸಾಯಿ ಲೈಸೆನ್ಸ್. ಈಗ ಎಲ್ಲ ಐ ಪಿ ಒ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ್ದು ರ್ಯಾಂಕಿಂಗ್ ವೈಸ್ ಹಿಂಗ ಅಪ್ಲೈ ಮಾಡೋದು ಅಂತ. ಸೊ ನೀವು ಅನಲೈಸಿಸ್ ಮಾಡಿ ಹೆಂಗ ಇದು ಐ ಪಿ ಒ ಇಂತ ಹೆಂಗ ಅನಲೈಸ್ ಮಾಡಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಬರೋದಾದ್ರೆ ನಾವು ವಿಶಾಲ್ ಮಾರ್ಟಿಂದು ಮಾಡೋಣ, ಮೆಗಾ ಮಾರ್ಟಿಂದು. ಇದ್ರದ್ದು ಐ ಪಿ ಒ ಟೋಟಲ್ ಬಿಲ್ಡ್ ಇಶ್ಯೂ ಅರೌಂಡ್ 8,000 ಸಿ ಆರ್ ಇದೆ. ಟೋಟಲಿ ಓ ಎಫ್ ಎಸ್ ಇದೆ ಟೋಟಲಿ. ಸೊ ನಾವು ಇದಕ್ಕೆ ನಾವು ಟೋಟಲಿ ಓ ಎಫ್ ಎಸ್ ಅಂದ್ರೆ ನಾವು ನೆಗೆಟಿವ್ ಪಾಯಿಂಟ್ ಹೇಳಕ್ ಬರಂಗಿಲ್ಲ. ಯಾಕೆ ಹೇಳಕ್ ಬರಂಗಿಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ರೂಲ್ ಇದೆ. ಮ್ಯಾಕ್ಸಿಮಮ್ ಕಂಪ್ನಿ 75% ಅಷ್ಟೇ ಪ್ರಮೋಟರ್ ಹೋಲ್ಡ್ ಮಾಡ್ಬೋದು. ಇವ್ರನ್ನ ಐ ಪಿ ಒ ಕಿಂತ ಹಿಂದಕ್ಕೆ 96% ಇತ್ತು. ಸೊ ಐ ಪಿ ಒ ಬಂದ್ಮೇಲೆ 76% ಹೋಲ್ಡ್ ಮಾಡ್ತಿದ್ದಾರೆ. ಸೊ ಅದು ರೂಲ್ ಫಾಲೋ ಮಾಡ್ಬೇಕಂತ ಇವರು ಓ ಎಫ್ ಎಸ್ ತರ್ತಿದ್ದಾರೆ. ಜಸ್ಟ್ ರೂಲ್ ಫಾಲೋ ಮಾಡೋದಂಗ, ಅದೇನು ನೆಗೆಟಿವ್ ಪಾಯಿಂಟ್ ಅಲ್ಲ. ಜಸ್ಟ್ ಜಲ್ದಿ ಡಿಸ್ಕಸ್ ಮಾಡೋಣ ಏನಂದ್ರೆ ಫೈನಾನ್ಷಿಯಲ್ ಬಗ್ಗೆ. ಇದು ನಿಮ್ಗೆ ಗೊತ್ತಿರ್ಬೋದು ವಿಶಾಲ್ ಮೆಗಾ ಮಾರ್ಟ್ ನಿಮ್ದು ಎಲ್ಲ ಊಟ ಎಲ್ಲ ಬ್ರಾಂಚಸ್ ಇದೆ. ಇವ್ರದ್ದು ಅರೌಂಡ್ 645 ವಿಶಾಲ್ ಮೆಗಾ ಮಾರ್ಟ್ಸ್ ಇದಾವೆ ಅಕ್ರಾಸ್ 414 ಸಿಟೀಸ್ ಇನ್ 228 ಸ್ಟೇಟ್ಸ್, ಮತ್ತೆ 2 ಯೂನಿಯನ್ ಟೆರಿಟರೀಸ್ ಅಲ್ಲಿ ಇದಾವೆ. ಇವ್ರದ್ದು ಅಸೆಟ್ ಲೈಟ್ ಬಿಸ್ನೆಸ್ ಮಾಡಲು. ಸೊ ಇವ್ರು ಜಸ್ಟ್ ಪ್ರಾಡಕ್ಟ್ ತೊಗೊಂತಾರೆ, ಆಮೇಲೆ ಎಷ್ಟು ಮಾರ್ಜಿನ್ ಕಡಿಮೆ ತೊಗೊಂತಾರೆ, ಆಮೇಲೆ ಜಸ್ಟ್ ಜಾಸ್ತಿ ಮಾರ್ಜಿನ್ ಸೇಲ್ ಮಾಡ್ತಾರೆ. ಸೊ ಇದೆಲ್ಲ ಥರ್ಡ್ ಪಾರ್ಟಿ ವೆಂಡರ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದ್ರದ್ದು ಡೈರೆಕ್ಟ್ ಕಾಂಪಿಟೇಟರ್ ಡಿಮಾರ್ಟ್. ಡಿಸ್ಕಸ್ ಮಾಡೋಣ ರೇಷಿಯೋಸ್ ಎಲ್ಲ ಬಗ್ಗೆ. ಫೈನಾನ್ಷಿಯಲ್ ರೇಷಿಯೋ ಬಗ್ಗೆ ನೋಡೋದಾದ್ರೆ 817 ಸಿ ಆರ್ ಇಂದ ಸ್ಟಡಿಲಿ ಗ್ರೋ ಆಗ್ತಿದೆ 9,551 ತನಕ. ಸೊ ಸ್ಟಡಿ ಗ್ರೋತ್ ಇದೆ. ರೆವೆನ್ಯೂ ವೈಸ್ ನಾವು ನೋಡೋದಾದ್ರೆ ನಾರ್ಮಲ್ ಗ್ರೋತ್ ಇದೆ. ಸೊ 5,600 ಇಂದ ಅರೌಂಡ್ 8,900 ತನಕ ಸಿ ಆರ್ ತನಕ. ಆಮೇಲೆ ಪ್ರಾಫಿಟ್ ನೋಡೋದಾದ್ರೆ ಅರೌಂಡ್ 2x ಆಗಿದೆ ಇನ್ 2 years. ಸೊ ಇದೊಂದು ಪಾಸಿಟಿವ್ ಪಾಯಿಂಟ್. ಬಾರೋಯಿಂಗ್ಸ್ ಮನಿ ಕಡಿಮೆ ಇದೆ ಅವ್ರದ್ದು. 491 2022 ಅಲ್ಲಿತ್ತು. ಆಮೇಲೆ 2023 ಅಲ್ಲಿ 133 ಸಿ ಆರ್ ಇತ್ತು. ಈಗ ಏನ್ ತೋರಿಸಿಲ್ಲ, ಸೊ ಮೋಸ್ಟ್ಲಿ ಝೀರೋ ಇರ್ಬೋದು. ಒಂದ್ಸತಿ ರಿಸರ್ಚ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಸೊ ಚೆಕ್ ಮಾಡಿ. ಇವ್ರದ್ದು ಬೇರೆ ವ್ಯಾಲ್ಯೂಷನ್ ನೋಡೋದಾದ್ರೆ ಸೊ ಆರ್ ಒ ಸಿ ಅರೌಂಡ್ 68% ಇದೆ, ವಿಚ್ ಇಸ್ ನೈಸ್. ಆಮೇಲೆ ರಿಟರ್ನ್ ಆನ್ ನೆಟ್ ವರ್ತ್ 8%, ಪ್ರೈಸ್ ಟು ಬುಕ್ ವ್ಯಾಲ್ಯೂ 6.23%, ಮತ್ತೆ ಪ್ಯಾಟ್ ಮಾರ್ಜಿನ್ ಪ್ರಾಫಿಟ್ ಮಾರ್ಜಿನ್ ಅರೌಂಡ್ 5.18 ಇದೆ. ಇವ್ರದ್ದು ಫಸ್ಟ್ ಏನೋ ಅಂದ್ರೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಇವ್ರದ್ದು ವ್ಯಾಲ್ಯೂಯೇಷನ್ ರೀಸನೇಬಲ್ ಇದೆ. ಇವ್ರದ್ದು ಡೈರೆಕ್ಟ್ ಕಾಂಪಿಟೇಟರ್ ಡಿಮಾರ್ಟ್ ಅಂತ ಹೇಳಿದಲ್ಲ, ಅವ್ರದ್ದು ವ್ಯಾಲ್ಯೂಯೇಷನ್ ಈಗ 92 ಇದೆ. ಸೊ ಅವಾಗ ಕ್ರಾಶ್ ಆಗಿದ್ದ ಮುಂಚೆ 121 ಇತ್ತು, ಸೊ ಪಿ ರೇಷಿಯೋ ಇವಾಗ 92 ಇದೆ. ಇವ್ರದ್ದು ಮತ್ತೆ ಇದು ಟ್ರೆಂಟ್ ಅಂತ ನೋಡಿದ್ರೆ ಅದು ಕೆಳಕ್ಕೆ ಹೋಗ್ಬೇಡಿ, 179 ಪಿ ಇದೆ. ಸೊ ಇವ್ರು ಜಸ್ಟ್ 70 ಪೀಕ್ ತಗ್ತಿದ್ದಾರೆ, 69.19 ಪೀಕ್ ತಗ್ತಿದ್ದಾರೆ. ಸೊ ಇದೊಂದು ಗುಡ್ ಪಾಯಿಂಟ್. ಇದು 25% ಆಗ್ಲೇ ಹೇಳ್ದಂಗೆ 25% ಅಗ್ರಿ ಮಾರ್ಕೆಟ್ ನೋಡ್ತಿದೆ. ಸೊ ಇದಕ್ಕೆ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಮೊಯ್ಕಿಕ್ ಇಂದು ಐ ಪಿ ಒ ಡಿಸ್ಕಸ್ ಮಾಡೋಣ. ಇದು ನೀವು ಆಂಟರ್ಪ್ರಿನರ್ಸ್ ಅಂದ್ರೆ ಹೆಂಗೆ ಆಂಟರ್ಪ್ರಿನರ್ಸ್ ಇಂದ ಇದು ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನೀವು ಹೇಗೆ ಆಂಟರ್ಪ್ರಿನರ್ಸ್ ಬಿಲ್ಡ್ ಮಾಡಿದ್ದು, ಸೊ ಅದ್ರಲ್ಲಿ ಏನು ಇನ್ವೆಸ್ಟ್ ಮಾಡೋಂಗಿಲ್ಲ ಸೊ ಅಂತ ಹೇಳ್ತಿಲ್ಲ. ಸೊ ಜಸ್ಟ್ ನೀವು ಸ್ವಲ್ಪ ರಿಸರ್ಚ್ ಮಾಡಿ ಇದು ಮಾಡಬೇಕು. ಸೊ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಇವ್ರು ಜಸ್ಟ್ ಪೇ ಟಿ ಎಂ ಲೈಕ್ ಸಿಚುವೇಶನ್ ಆಗ್ಬೋದು. ಸೊ ಆಗದೆ ಆಗ್ಬೋದು. ಇವ್ರದ್ದು ರೆವೆನ್ಯೂ ವೈಸು ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಮಾಡಿ ಇನ್ವೆಸ್ಟ್ ಮಾಡಬೇಕು. ಪೇ ಟಿ ಎಂ ಇದು ನೋಡೋದಾದ್ರೆ ಫುಲ್ ಗೊತ್ತಿರ್ಬೋದು ನಿಮಗೆ. ಜಸ್ಟ್ ಸ್ಟಾರ್ಟಿಂಗ್ 1,500 ಇಂದ ಜಸ್ಟ್ 1,700 ತನಕ ಹೋಗಿತ್ತು. ಆಮೇಲೆ ಜಸ್ಟ್ ಎಲ್ಲ ಕ್ರ್ಯಾಶ್ ಆಯಿತು ಅರೌಂಡ್ 5 ತನಕ. ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇಂಥವು ಐಟಮ್ಸ್ನ. ಇದು ಟೋಟಲ್ ಇಶ್ಯೂ 572 ಸಿ ಆರ್ ತನ ಇದೆ. ಅದರಲ್ಲಿ ಟೋಟಲ್ ಫುಲ್ ಫ್ರೆಶ್ ಇಶ್ಯೂ ಇದೆ, ಅದು ಪಾಸಿಟಿವ್ ಪಾಯಿಂಟ್. ಇದರಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ನೋಡಿ, ಜಸ್ಟ್ 32% ಇತ್ತು. ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಹಿಂದಕ್ಕೆ ಲಿಸ್ಟ್ ಆಗುತ್ತೆ ನಿಮಗೆ. ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಮೇಲೆ 25% ಇದೆ, ವಿಚ್ ಈಸ್
ನಾಟ್ ಬ್ಯಾಡ್, ನಾಟ್ ಗುಡ್. ಸೊ ನೋಡಿ ಇದು ಮಾಡಿ. ಸೊ ಪ್ರಮೋಟ್ ಕೂಡ ಸ್ವಲ್ಪ ಜಾಸ್ತಿ ಇಲ್ಲ ಸ್ಟೇಕ್. ಇವ್ರು ಏನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಯು ಪಿ ಐ ರಿಲೇಟೆಡ್ ಎಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಯುಟಿಲಿಟಿ ಬಿಲ್ಸ್, ಮೊಬೈಲ್ ರಿಚಾರ್ಜ್ ಆಗಲಿ, ಇವೆಲ್ಲ ಎಲೆಕ್ಟ್ರಿಸಿಟಿ ಆಗಲಿ, ಮತ್ತೆ ಇದರಲ್ಲಿ ಯು ಪಿ ಐ ಆಫ್ಲೈನ್ ಮತ್ತೆ ಆನ್ಲೈನ್ ಮರ್ಚೆಂಟ್ಸ್ ಇದಾವೆ, ಮತ್ತೆ ರಿಟೇಲ್ ಸ್ಟೋರ್ ಮತ್ತೆ ಫ್ಯೂಲ್ ಸ್ಟೇಷನ್ಸ್ ಎಲ್ಗುನ ಸ್ವಲ್ಪ ಅವರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಕ್ಯೂ ಆರ್ ಕೋಡ್ಗುನ ಫೆಸಿಲಿಟೀಸ್ಗುನ ಮಾಡ್ತಾರೆ ಇವರು ಕೋರ್ಸು. ಸೊ ಇದೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ ಲೈಕ್ ಪೇಟಿಎಂ ಒಂದು. ಇವ್ರದ್ದು ಅಸೆಟ್ಸ್ 833 CR ಇಂದ 908 CR ತನಕ ಬಂದಿದೆ. ಸೊ ವಿಚ್ ಇಸ್ ಸ್ಟಡಿಲಿ ಗುಡ್. ರೆವೆನ್ಯೂ ವೈಸ್ ನೋಡೋದಾದ್ರೆ 543 ಇಂದ 890 ತನಕ ಬಂದಿದೆ. ಸೊ ವಿಚ್ ಇಸ್ ಗುಡ್, ಅಗೇನ್ ಗುಡ್. ಪ್ರಾಫಿಟ್ ನೋಡಿ, 2022 ಅಲ್ಲಿ 128 CR ಮೈನಸ್ ಅಲ್ಲಿ ಇತ್ತು, ಈಗ 6 CR ಮೈನಸ್ ಅಲ್ಲಿ ಇದೆ. ಸೊ ಇಂಥವೆಲ್ಲ ಕಂಪ್ನಿ ಪೇಟಿಎಂ, ಪೇಪಾಲ್ ಎಲ್ಲ ಕಂಪ್ನಿ ಲಾಸ್ ಅಲ್ಲಿ ಇದಾವೆ. ಸೊ ಕೇರ್ಫುಲ್ ಆಗಿರ್ಬೇಕು. ಇವ್ರದ್ದು ವ್ಯಾಲ್ಯೂಷನ್ ಫೈಂಡ್ ಮಾಡಕ್ ಬರಂಗಿಲ್ಲ ನಾವು, ಯಾಕಂದ್ರೆ ನೆಗೆಟಿವ್ ಪ್ರಾಫಿಟ್ ಅಲ್ಲಿ ಇದೆಲ್ಲ. ಸೊ ವ್ಯಾಲ್ಯೂಷನ್ ಮಾಡಕ್ ಬರಲ್ಲ, ವ್ಯಾಲ್ಯೂಷನ್ ಮತ್ತೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಇವ್ರದ್ರಲ್ಲಿ ಟೋಟಲ್ ಬಾರೋಯಿಂಗ್ಸ್ ನೋಡೋದಾದ್ರೆ 150 CR ಇದೆ. 150 CR ಇಂದ 206 CR ಇದೆ. ಸೊ ವಿಚ್ ಈಸ್ ರೀಸನೇಬಲ್, ಓಕೆನಾ. ಡೆಟ್ ಟು ಇಕ್ವಿಟಿ ನೋಡ್ತಿರ್ಬೋದು 0.73 ಇದೆ. ಸೊ ನಾಟ್ ಬ್ಯಾಡ್. ರಿಟರ್ನ್ ಆನ್ ನೆಟ್ ವರ್ತ್ 8.66% ಇದೆ. ಇವತ್ತು ಪಿ ರೇಷಿಯೋ ಆಗ್ಲೇ ಹೇಳ್ದಂಗೆ ಕ್ಯಾಲ್ಕುಲೇಟ್ ಮಾಡಕ್ ಬರಂಗಿಲ್ಲ. ಸೊ ಇದು ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಜಸ್ಟ್ ಲಿಸ್ಟಿಂಗ್ ಏನ್ಗೋಸ್ಕರ ಅಂದ್ರೆ ನೋಟ್ ಕನ್ಸಿಡರ್ ಮಾಡೋದು. ಆಮೇಲೆ ಲಾಂಗ್ ಟರ್ಮ್ಗೋಸ್ಕರ ಅಂದ್ರೆ ಸ್ವಲ್ಪ ಇವ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಬರೋದಾದ್ರೆ ಲೈಫ್ ಸಾಯಿ ಲೈಫ್ ಸೈನ್ಸಸ್, ಇದು ನಾಳೆನೇ ಇದಾಗ್ತಿದೆ, ಓಪನ್ ಆಗ್ತಿದೆ. ಟೋಟಲ್ 3042 CR ಕೇಳ್ತಿದ್ದಾರೆ. ಅದರಲ್ಲಿ 950 ಫ್ರೆಶ್ ಇದೆ, ಆಮೇಲೆ ಫುಲ್ ಟೋಟಲ್ OFS ಇದೆ ಅಂಡ್ ಅರೌಂಡ್ 2000 CR. ಸ್ವಲ್ಪ ಜಾಸ್ತಿ OFS ಆಯ್ತು. ಇದು ಇವ್ರದ್ದು ಮೇನ್ ಯಾಕ ಮಾರ್ಕೆಟ್ 5% ಅಷ್ಟೇ ಇದೆ ಅಂತಂದ್ರೆ ಇವ್ರದ್ದು ವ್ಯಾಲ್ಯೂಷನ್ ನೋಡ್ಬೋದು 203 ಇದೆ. ಸೊ ಎಕ್ಸ್ಟ್ರೀಮ್ಲಿ ಲಾರ್ಜ್. ಸೊ ನಾವು ಡಿಸ್ಕಸ್ ಮಾಡೋಣ ಫೈನಾನ್ಷಿಯಲ್ಸ್ ಬಗ್ಗೆ. ಸೊ ಇವ್ರದ್ದು ಫೈನಾನ್ಷಿಯಲ್ಸ್ ಬರೋದಾದ್ರೆ ಅಸೆಟ್ಸ್ ಗ್ರೋ ಆಗ್ತಿದೆ. ಸೊ ಅರೌಂಡ್ 2164 ಇಂದ 2476 ತನಕ ಸ್ಟಡಿ ಗ್ರೋತ್ ಇದೆ. ರೆವೆನ್ಯೂ ವೈಸ್ ನೋಡೋದಾದ್ರೂ 897 ಇಂದ 1094 ತನಕ ಇದೆ. ಅರೌಂಡ್ 30-40% ಅನ್ಬೋದು. ಪ್ರಾಫಿಟ್ ನೋಡಿ, ಸೊ ಸ್ವಲ್ಪ ಜಾಸ್ತಿ ಗ್ರೋ ಆಗಿದೆ. 2022 ಅಲ್ಲಿ ಅರೌಂಡ್ 6 CR ಇತ್ತು, ಆಮೇಲೆ 2023 ಅಲ್ಲಿ 10 CR ಆಯಿತು, ಆಮೇಲೆ 2024 ಅಲ್ಲಿ ಅರೌಂಡ್ 10x, ಅರೌಂಡ್ 9x ಅಂತ ಅನ್ಬೋದು, ಅದೇ 9 ಅನ್ಬೋದು. ಸೊ ಅರೌಂಡ್ 10x ಪ್ರಾಫಿಟ್ ಆಗಿದೆ. 82 CR. ಇವ್ರದ್ದು ಟೋಟಲ್ ಬಾರೋಯಿಂಗ್ಸ್ ನೋಡೋದಾದ್ರೆ 751 CR ಇಂದ 764 ತನಕ CR ಇದೆ. ಸೊ ನಾವು ಕಡಿಮೆ ಮಾಡಿಲ್ಲ ಟೋಟಲ್ ಬಾರೋಯಿಂಗ್ಸ್. ಇವ್ರ ನೆಟ್ ROE ನೋಡೋದಾದ್ರೆ 11.79% ಇದೆ. ROC 15.96 ಇದೆ. ನೆಟ್ ವರ್ತ್ 8.13 ಇದೆ. ಪ್ರಾಫಿಟ್ ಮಾರ್ಜಿನ್ ಇವ್ರದ್ದು 5.65 ಇದೆ. ಆಮೇಲೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ 10.18 ಇದೆ. ನೋಡಿ, ಇವ್ರದ್ದು ಮೇಜರ್ ನೆಗೆಟಿವ್ ಫ್ಯಾಕ್ಟರ್ ಏನಂದ್ರೆ ಅದು OFS ಒಂದು. ಸೊ ಅರೌಂಡ್ 2092 CR OFS ಕೇಳ್ತಿದ್ದಾರೆ. ಆಮೇಲೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಆಲ್ರೆಡಿ 60% ಡೈಲ್ಯೂಟ್ ಮಾಡಿದ್ದಾರೆ ಪ್ರೀ ಇಶ್ಯೂ ಸ್ಟಾಕ್ ಮಾರ್ಕೆಟ್ ಹಿಂದೆ ಬರಕ್ಕೆ. ಸೊ ಇದೊಂದು ಕೇರ್ಫುಲ್ ಆಗಿ ಇದು ಮಾಡಬೇಕು. ಇದು ಕಂಪ್ನಿ ಸಾರಿ ಇದು ಡಿಸ್ಕಸ್ ಮಾಡಿಲ್ಲ ಏನ್ ಮಾಡ್ತಾ ಅಂತ. ಸೊ ಇವ್ರು ಸ್ವಲ್ಪ ಸ್ಪೆಷಲ್ ಇದ್ರಲ್ಲಿ ಮಾಡ್ತಿದ್ದಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಷನ್ ಕೇಳ್ತಿದ್ದಾರೆ. ಸೊ ಮೇನ್ ರೀಸನ್ ಎದಕ್ಕೆ ಅಂತಂದ್ರೆ ಇವರು ರಿಸರ್ಚ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎದುರಲ್ಲ ಅಂದ್ರೆ ಕೆಮಿಕಲ್ಸ್ ಮೇಲೆ. ಸೊ ನ್ಯೂ ಕೆಮಿಕಲ್ಸ್ ಎಂಟಿಟೀಸ್ ಫೈಂಡ್ ಮಾಡೋದ್ರಲ್ಲಿ ಸ್ವಲ್ಪ R&D ಮೇಲೆ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಷನ್ ಇದು ಮಾಡ್ತಾರೆ. ಸೊ ಇವ್ರದ್ದು ಅರೌಂಡ್ 280 ಇನೋವೇಟರ್ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ಅಲ್ಲಿ ಇದ್ದಾರೆ ಇವರು. ಸೊ ಇವರು 18 ದೇಶದಲ್ಲಿ ವರ್ಕ್ ಮಾಡಿದ್ದಾರೆ. ಟಾಪ್ 25 ಕಂಪ್ನಿ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ವರ್ಕ್ ಮಾಡಿದ್ದಾರೆ ಅವರು. ಸೊ ಇವರು ಅದೇ ಹೇಳಿದ್ನಲ್ಲ, ಕೆಮಿಕಲ್ಸ್ ಎಲ್ಲ ಸ್ವಲ್ಪ ಪ್ರೊವೈಡ್ ಮಾಡ್ತಾರೆ, ಎಂಟಿಟೀಸ್ ನ ಮ್ಯಾನುಫ್ಯಾಕ್ಚರ್ ಡೆವಲಪ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ವ್ಯಾಲ್ಯೂಷನ್ ಕೇಳ್ತಿದ್ದಾರೆ ಈಗ. ಕಾರ್ಪೊರೇಟ್ ಆಗಿದ್ದು 1999, ಸೊ ಸ್ವಲ್ಪ ಜಾಸ್ತಿ ಓಲ್ಡ್ ಇದೆ ಕಂಪ್ನಿ. ಇದ್ರದ್ದು ಡೈರೆಕ್ಟ್ ಕಾಂಪಿಟೇಟರ್ ಡಿವಿಸ್ ಲ್ಯಾಬ್. ಡಿವಿಸ್ ಲ್ಯಾಬ್ ಜಸ್ಟ್ ವ್ಯಾಲ್ಯೂಷನ್ ಕಂಪೇರ್ ಮಾಡೋದಾದ್ರೆ ಬೇರೆ ಡೈರೆಕ್ಟ್ ಕಾಂಪಿಟೇಟರ್ ಅನ್ನಕ್ ಬರಂಗಿಲ್ಲ. ಸೊ ಸೇಮ್ ಇಂಡಸ್ಟ್ರಿ ಕಾಂಪಿಟೇಟರ್ ಅಂತ ಅನ್ಬೋದು ನಾವು, ಯಾಕಂದ್ರೆ ಇದೇ ಡಿಫ್ರೆಂಟ್ ಸರ್ವಿಸ್, ಇದೇ ಡಿಫ್ರೆಂಟ್ ಸರ್ವಿಸ್ ಮಾಡ್ತಾರೆ. ಸೊ ಅರೌಂಡ್ 85 ಪಿ ಇದೆ ಡಿವಿಸ್ ಲ್ಯಾಬ್. ಸೊ ಇವ್ರು ಅರೌಂಡ್ 100 ತನಕ ತಂದ್ರಿಗುನ ಸ್ವಲ್ಪ ಚಲೋ ಇರ್ತಿತ್ತು. ಈಗ ಇವ್ರು 200 ತನಕ ಬರ್ತಿದ್ದಾರೆ. ಸೊ ಅದಕ್ಕೆ ಡಿಮ್ಯಾಂಡ್ ಇಲ್ಲ, ಜಸ್ಟ್ 5% ಅಷ್ಟೇ ಇದೆ. ನೆಕ್ಸ್ಟ್ IPO ಬರೋದಾದ್ರೆ ಇನ್ವೆಂಟರ್ಸ್ ನಾಲೆಡ್ಜ್ IPO.
ಸೊ ಇವ್ರು ಏನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರಪ್ಪ ಅಂತಂದ್ರೆ, ಇವರು ಹೆಲ್ತ್ ಕೇರ್ ಇಂದ ಎಂಟರ್ಪ್ರೈಸಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಸೊ ಹೆಲ್ತ್ ಕೇರ್ ಬಿಸ್ನೆಸ್ ಅಲ್ಲೇ ಇದ್ದಾರೆ ಇವರು. ಇವರು ಡಾಕ್ಟರ್ಸ್ಗೆ ಏನ್ ಹೆಲ್ಪ್ ಮಾಡ್ತಾರೆ ಅಂದ್ರೆ, ಅವ್ರ ಪೇಪರ್ ವರ್ಕ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಇರುತ್ತಲ್ಲ, ಅದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಇವರು. ಮತ್ತೆ ಇದು ಏನೇನ್ ಆಫರ್ಸ್ ಮಾಡ್ತಾರೆ ಅಂದ್ರೆ, ಕ್ಲಿನಿಕಲ್ ಸಪೋರ್ಟ್, ಮೆಡಿಕಲ್ ಡಾಕ್ಯುಮೆಂಟೇಶನ್ ಮತ್ತೆ ಮ್ಯಾನೇಜ್ಮೆಂಟ್ ಇಂದ ಎಲ್ಲ ಸರ್ವಿಸ್ಗಳು ಪ್ರೊವೈಡ್ ಮಾಡ್ತಾರೆ. ವರ್ಚುವಲ್ ಮೆಡಿಕಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಇವು ಇನ್ಕಾರ್ಪೊರೇಟ್ ಆಗಿದೆ 2006 ಅಲ್ಲಿ. ಇವಾಗ ಅಂದ್ರೆ ಅರೌಂಡ್ 20 ಇಯರ್ಸ್ ಆಯ್ತು. ಇವ್ರದ್ದು ಬುಕ್ ಸೈಜ್ ಟೋಟಲ್ ಬುಕ್ ಸೈಜ್ 2497 CR ಇದೆ. ಎಂಟೈರ್ಲಿ ಆಫರ್ ಫಾರ್ ಸೇಲ್. ಸೊ ಇಷ್ಟು ಇದು ಮಾಡ್ತಿದ್ದಾರೆ. ಸೊ ಆಫರ್ ಫಾರ್ ಸೇಲ್ ಗಿಂತ ಮೊದಲು ನಾವು ಏನ್ ಹೇಳಿದ್ದೆ ನಾನು, ಜಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಫೈಂಡ್ ಮಾಡ್ತೀನಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಆಲ್ರೆಡಿ 30% ಡೆವಲಪ್ ಮಾಡಿದ್ದಾರೆ. ಸೊ ಅಂದ್ರೆ 70% ಇತ್ತು ಪ್ರೀ ಇಶ್ಯೂ. ಪೋಸ್ಟ್ ಇಶ್ಯೂ ಎಷ್ಟಾಗುತ್ತಪ್ಪ ಅಂದ್ರೆ 60% ಇದೆ. ಸೊ ನಾಟ್ ಬ್ಯಾಡ್ ಫಾರ್ ದಿ ಕಂಪ್ನಿ. ಸೊ 50% ಸ್ವಲ್ಪ ಜಾಸ್ತಿ ಇದೆ, ಕನ್ಸಿಡರ್ ಮಾಡುವುದು. ಸೊ ಇವ್ರದ್ದು ಫೈನಾನ್ಷಿಯಲ್ಸ್ ನೋಡ್ಕೊಂಡು ಬರೋದಾದ್ರೆ, ಸೊ ಅಸೆಟ್ಸ್ ಗ್ರೋ ಆಗ್ತಿದೆ. ಸೊ ಅರೌಂಡ್ 787 ಇಂದ 2790 ಅಸೆಟ್ಸ್ ಇದೆ ಈಗ. ಆಮೇಲೆ ರೆವೆನ್ಯೂ ವೈಸ್ ಕೂಡ ನೋಡಿ ಅರೌಂಡ್ 2x ಅಂತ ಅನ್ಬೋದು, ಡಬಲ್ ಆಗಿದೆ ಆಲ್ಮೋಸ್ಟ್. ಸೊ 784 CR ಇಂದ 1857 CR ತನಕ ಹೋಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 232 CR ಇಂದ 370 CR ತನಕ ಹೋಗಿದೆ. ಅರೌಂಡ್ 5 to 15% ಗುಣ ಅದು ಪ್ರಾಫಿಟ್ ಗ್ರೋತ್ ಆಗಿದೆ. ಇವ್ರದ್ದು ಬಾರೋಯಿಂಗ್ಸ್ ನೋಡಿ, 1000 ಸ್ವಲ್ಪ ಜಾಸ್ತಿ ಬಾರೋಯಿಂಗ್ಸ್ ಆಯ್ತು. 1193 ಬಾರೋಯಿಂಗ್ಸ್ ಇದೆ ಮಾರ್ಚ್ 2024 ಅಲ್ಲಿ. ಈಗ 822 ಇದೆ. ಸೊ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ. ROCE ನೋಡೋದಾದ್ರೆ 32%, ವಿಚ್ ಇಸ್ ವೆರಿ ಗುಡ್. ROE 22% ಇದೆ. ROCE ಗುಣ ಅರೌಂಡ್ 32% ಇದೆ. ಡೆಟ್ ಟು ಇಕ್ವಿಟಿ ನಾನು ಇದು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಸೊ ಆಮೇಲೆ ರಿಟರ್ನ್ ಆನ್ ನೆಟ್ವರ್ಕ್ 32% ಇದೆ. ಇವ್ರದ್ದು ಪ್ರೈಸ್ ಟು ಬಿಕ್ ವ್ಯಾಲ್ಯೂ 19.07 ಇದೆ. ಪ್ರಾಫಿಟ್ ಮಾರ್ಜಿನ್ ಗುಣ ಒಳ್ಳೆ ಇದೆ. ಸೊ 20%. ಪಿ ರೇಷಿಯೋ ಕನ್ಸಿಡರ್ ಮಾಡಿದ್ರೆ 54 ಇದೆ. ಸೊ ವಿಚ್ ಇಸ್ ರೀಸನೇಬಲ್. ನಾವು ಈಗ ಕನ್ಸಿಡರ್ ಮಾಡ್ಬೋದು. ಸೊ ಇದ್ರದ್ದು ಅರೌಂಡ್ 28% ಇದೆ. ಸೊ ಸೆಕೆಂಡ್ ಹೈಯೆಸ್ಟ್ IPO GMP ತೋರಿಸ್ತಿರೋದು. ಇನ್ನೊಂದು ನೆಕ್ಸ್ಟ್ IPO ಡಿಸ್ಕಸ್ ಮಾಡೋದಾದ್ರೆ, ಇಂಟರ್ನ್ಯಾಷನಲ್ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್. ಸೊ ಇದೇನ್ ಕಂಪ್ನಿ ಮಾಡುತ್ತಪ್ಪ ಅಂತಂದ್ರೆ, ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಕಂಪ್ನಿ. ಇದು ಗ್ರೇಡಿಂಗ್ ಕೊಡುತ್ತೆ, ಸರ್ಟಿಫೈ ಮತ್ತೆ ಗ್ರೇಡಿಂಗ್ ಮಾಡುತ್ತೆ. ಎದುರ್ದಂದ್ರೆ ಡೈಮಂಡ್ಸ್ ಮತ್ತೆ ಜೆಮ್ ಸ್ಟೋನ್ಸ್ ಮತ್ತೆ ಜ್ಯುವೆಲರ್ಸ್ ಮೇಲೆ. ಸೊ ಟೋಟಲ್ ಡಿಫ್ರೆಂಟ್ ಟೈಪ್ ಆಫ್ ಕಂಪ್ನಿ. ಇದು ಈಗ ನೀವೆಲ್ಲ ಕೇಳಿರೋದು ಟೈಟನ್ ಮತ್ತೆ ಕಲ್ಯಾಣ್ ಜ್ಯುವೆಲರ್ಸ್, ಇವಕ್ಕೆಲ್ಲ ಗ್ರೇಡಿಂಗ್ ಪ್ರೊವೈಡ್ ಮಾಡ್ತಾರೆ. ಗ್ರೇಡಿಂಗ್ ಅಂದ್ರೆ ಹೆಂಗ ಹಾಲ್ ಮಾರ್ಕ್ ಅಂತ ಇರುತ್ತಲ್ಲ, ಸೊ ಆ ಟೈಪ್ ಸರ್ಟಿಫೈ ಪ್ರೊವೈಡ್ ಮಾಡ್ತಾರೆ. ಸೊ ಟೋಟಲ್ 31 ಲ್ಯಾಬೊರೇಟರೀಸ್ ಇದಾರೆ, ವರ್ಲ್ಡ್ ವೈಡ್ ಇದೆ. ಸೊ ಅದರಲ್ಲಿ ಟೋಟಲ್ ಅಡಿಷನಲಿ ಬೇರೆ ಬೇರೆ ಟೈಪ್ ಆಫ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಡೈಮಂಡ್ ಗ್ರೈಂಡಿಂಗ್ ಇನ್ಕ್ಲೂಡ್ಸ್ ರಿಪೋರ್ಟ್ಸ್ ಆನ್ 4 C's ಅಂತ. ಸೊ ಕಟ್, ಕಲರ್, ಕ್ಲಾರಿಟಿ, ಕ್ಯಾರೆಟ್ ವೇಟ್ ಅಂತ. ಸೊ ಡಿಫ್ರೆಂಟ್ ಆಗಿ ಕಂಪ್ನಿ ಇದೆ. ಸೊ ನೋಡ್ರಿ, ಇದು ಅಕ್ರಾಸ್ ದಿ ಗ್ಲೋಬ್ ಆಸ್ ಆಫ್ ಸೆಪ್ಟೆಂಬರ್ 31 ಬ್ರಾಂಚಸ್ ಇದಾವ. ಅದರಲ್ಲಿ 10 ಕಂಟ್ರೀಸ್. ಇವ್ರದ್ದು ಎಲ್ಲೆಲ್ಲಿದೆ ಅಂತ ಇಂಡಿಯಾದಲ್ಲಿ ಅಂದ್ರೆ ಸೂರತ್, ಮುಂಬೈಲಿ ಇದೆ ಇಂಡಿಯಾ ಅಂದ್ರೆ. ಬೇರೆದರಲ್ಲಿ ನ್ಯೂಯಾರ್ಕ್ ಅಂಡ್ ಐರೋಪ್ಪ ಅಂತ, ಮತ್ತೆ ಬ್ಯಾಂಕಾಕ್, ದುಬೈ, ಹಾಂಗ್ಕಾಂಗ್ ಎಲ್ಲ ದೊಡ್ಡ ದೊಡ್ಡ ದೇಶದಲ್ಲಿ ಇದಾವ. ಸೊ ಇದು ಇನ್ಕಾರ್ಪೊರೇಟ್ ಆಗಿದ್ದು 1999. ಸೊ ಇವ್ರದ್ದು ಮೆಜಾರಿಟಿ ಆಫ್ ನೋಡ್ಕೊಳ್ಳೋಣ, ಬಿಲ್ಡ್ ಶೋ ಎಲ್ಲ ಗೊತ್ತಂತ. ಸೊ ಟೋಟಲ್ ಇಶ್ಯೂ ಸೈಜು 4225 ಇದೆ. 4225. ಅದರಲ್ಲಿ ಫ್ರೆಶ್ ಇಶ್ಯೂ ಜಸ್ಟ್ 1475 ಇದೆ. ಮತ್ತೆ ಆಫರ್ ಫಾರ್ ಸೇಲ್ 2750 CR ಇದೆ. ಸ್ವಲ್ಪ ಜಾಸ್ತಿ ಆಫರ್ಸ್ ಸೇಲ್ ಆಯ್ತು. ಇದು ನೋಡಿ, ಈ ಕಂಪ್ನಿಗನ್ನ ನಾವು ಗುಡ್ ಅಂತ ಅನ್ಬೋದು. ಯಾಕಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಡೆಲಿಟ್ ಮಾಡಿಲ್ಲ ಮೊದಲು. ಟೋಟಲ್ 100% ಇತ್ತು ಫ್ರೀ ಶೋ. IPO ಫಸ್ಟ್ ಟೈಮ್ ತರ್ತಿದ್ದಾರೆ. ಸೊ ಫಸ್ಟ್ ಟೈಮ್ ಫಂಡ್ ರೈಸ್ ಮಾಡ್ತಿದ್ದಾರೆ. ಇವ್ರು ಎಲ್ಲಿ ಡೆಲಿಟ್ ಮಾಡಿಲ್ಲ. ಜಸ್ಟ್ IPO ಆಮೇಲೆ ಲಿಸ್ಟಿಂಗ್ ಆಮೇಲೆ 76.55% ಇದೆ ಇವ್ರದ್ದು, ವಿಚ್ ಈಸ್ ಗುಡ್. ಮತ್ತೆ ಇವ್ರದ್ದು ಫೈನಾನ್ಷಿಯಲ್ಸ್ ನೋಡೋದಾದ್ರೆ, ಅಸೆಟ್ಸ್ ಪೀರಿಯಡ್ ಆನ್ ಪೀರಿಯಡ್ ಗ್ರೋ ಆಗ್ತಾ ಇದೆ. ಸೊ 319 ಇಂದ 775 ತನಕ ಗ್ರೋ ಆಗ್ತಿದೆ. ಸೊ ಆಲ್ಮೋಸ್ಟ್ ಡಬಲ್ ಅನ್ಬೋದು ನೀವು. ರೆವೆನ್ಯೂ ವೈಸ್ ನೋಡೋದಾದ್ರೆ ಡಬಲ್ ಆಗಿದೆ. 374 ಇಂದ 319 348. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 171 CR ಇಂದ 324 CR ತನಕ ಬಂದಿದೆ. ಸೊ ಆಲ್ರೆಡಿ ಇವಾಗ ಸೆಪ್ಟೆಂಬರ್ ತನಕ ಅಂದ್ರೆ ಆಲ್ರೆಡಿ 326 ಇದಾಗಿದೆ, ವಿಚ್ ಈಸ್ ಗುಡ್.
ಸೊ ಆಲ್ಮೋಸ್ಟ್ ಡಬಲ್ ಅಂತಗೂ ಅನ್ಬೋದು ನೀವು ಪ್ರಾಫಿಟ್. ನೋಡಿ ಆರ್ ಒ ನೋಡಿ ಎಷ್ಟು ಇದೆ, 76% ಇದೆ. ಆಮೇಲೆ ಆರ್ ಒ ಸಿ ನೋಡಿ 80.96% ಇದೆ. ರಿಟರ್ನ್ ಆನ್ ನೆಟ್ವರ್ಕ್ 70.54 ಇದೆ. ಸೊ ಈ ಕಂಪ್ನಿ ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಕಂಪ್ನಿ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಜಸ್ಟ್ ಲಿಸ್ಟಿಂಗ್ ಏನ್ಗೋಸ್ಕರ ಅಂದ್ರೆ ಅಪ್ಲೈ ಮಾಡಿ ಇದು ಮಾಡ್ಬೋದು. ಲಾಂಗ್ ಟರ್ಮಿಂಗ್ ಅಂದ್ರೆ ಡಿಪೆಂಡ್ ಅಪಾನ್ ದ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಮಾರ್ಕೆಟ್ ಬರೋದಾದ್ರೆ ಮಾರ್ಕೆಟ್ ನೋಡಿ ಅರೌಂಡ್ 23,000 ತನಕ 23,200 ಸಪೋರ್ಟ್ ತಗೊಂಡು 25,000 ತನಕ ಬಂದಿತ್ತು. ಆಗಿಲ್ಲ, ಟಚ್ ಆಗಿಲ್ಲ. ಜಸ್ಟ್ 24,864 ಇಂದ ಟಚ್ ಆಗಿ ಮತ್ತೆ ಕೆಳಗೆ ಬಂದಿದೆ. ಸೊ ಸ್ವಲ್ಪ ಜಾಸ್ತಿ ದಿವಸ ಇಲ್ಲಿ ಕನ್ಸುಲೇಟ್ ಆಗಿ ಮತ್ತೆ ಮೇಲ್ ಹೋಗೋ ಚಾನ್ಸಸ್ ಅಂದ್ರೆ ಕನ್ಸುಲೇಟ್ ಜಾಸ್ತಿ ಇದಾಗಿದ್ರೆ ಸೊ ಮೇಲ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಬೀಳ್ಬೇಕಂದ್ರೆ ಇವಾಗಲೇ ಸ್ವಲ್ಪ ಜಸ್ಟ್ ಎಂ ಪ್ಯಾಟರ್ನ್ ನಿಂದ ಬೀಳ್ಬೋದು. ಎಂ ಪ್ಯಾಟರ್ನ್ ಇಂದ ಅಂತ ತೋರಿಸ್ತದೆ. So ಮಾಡಿ ಮತ್ತೆ ಬೀಳ್ಬೋದು. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಬ್ಯಾಂಕ್ ನಿಫ್ಟಿ ಬರೋದಾದ್ರೆ ಬ್ಯಾಂಕ್ ನಿಫ್ಟಿ ನೋಡಿ, ಸೊ ಆಲ್ ಟೈಮ್ ಹೈ ಕಡೆ ಇದಾಗ್ತಿದೆ, ಕಣ್ಣಾಗ್ತಿದೆ. ಇನ್ನ ನಿಫ್ಟಿ ಇನ್ನ ಕರೆಕ್ಟ್ ಆಗಿಲ್ಲ. ಇನ್ನ ಎಷ್ಟಿದೆ ಅಂದ್ರೆ ಆಲ್ ಟೈಮ್ ಹೈಗೆ ಎಷ್ಟು ಪರ್ಸೆಂಟ್ ದೂರ ಇದೆ ಅಂದ್ರೆ ಅರೌಂಡ್ 6% ದೂರ ಇದೆ. ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಅರೌಂಡ್ ಜಸ್ಟ್ 1.1% ಅಷ್ಟೇ ಇದೆ. ಸೊ ಇದರಿಂದ ಏನ್ ತಿಳಿತಪ್ಪ ಅಂದ್ರೆ ನಾವು ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇದೆ ಅಂತ. ಐಟಿ ಇಂಡೆಕ್ಸ್ ಅಂದ್ರೆ ನೋಡು ಯಾವಾಗ್ಲೇ ಆಲ್ ಟೈಮ್ ಹೈ ಹಂಗೆ ಹೊಡಿತಾ ಇದೆ, ಹಿಂಗೆ ಮೇಲೆ ಹೋಗ್ತಾನೆ ಇದೆ. ಯಾಕಂದ್ರೆ ಬಿಕಾಸ್ ಆಫ್ ದಿ ಟ್ರಂಪ್. ಓಕೆ, ಅಮೆರಿಕ ಮಾರ್ಕೆಟ್ ಡಿಸ್ಕಸ್ ಮಾಡೋಣ. ನ್ಯಾಸ್ಡ್ಯಾಕ್ ಇದು ನೋಡೋದಾದ್ರೆ ಸೊ ಅದು ಮೇಲೆ ಹಂಗೆ ಹೋಗ್ತಾ ಇದೆ. SPX ಇಂಡೆಕ್ಸ್ 500 ಇಂಡೆಕ್ಸ್ ಹಂಗೆ ಮೇಲೆ ಹೋಗ್ತಾ ಇದೆ. ಸ್ವಲ್ಪ ಕರೆಕ್ಟ್ ಆಗಿದೆ 1% ಮೇಲಿಂದ ಅಂದ್ರೆ 0.7%. ಬಿಟ್ಕಾಯಿನ್ ಡಿಸ್ಕಸ್ ಮಾಡೋದಾದ್ರೆ ಸೊ ನೋಡಿ, ನಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ರು ಸ್ವಲ್ಪ ಬಿಟ್ಕಾಯಿನ್ ಬಗ್ಗೆ ಡಿಸ್ಕಸ್ ಮಾಡಂತ, ಸೊ ಡಿಸ್ಕಸ್ ಮಾಡ್ತಿದ್ದೀನಿ. ಮೇ ಅವಾಗ 1 ಲಕ್ಷ ತನಕ ಇದಾಗಿತ್ತು. ಸೊ ಆಲ್ರೆಡಿ ಫುಲ್ ನ್ಯೂಸ್ ಅಲ್ಲಿ ಬಂದಿತ್ತು ಫುಲ್. ಸೊ ಈಗ ಮೇಲಿಂದ ಅರೌಂಡ್ 9% ಕರೆಕ್ಟ್ ಆಗಿದೆ. ಸೊ ನೋಡಿ ಇದ್ರದ್ದು ಟೆಕ್ನಿಕಲ್ಸ್ ಇದು ಮಾಡಿ. ಸ್ವಲ್ಪ ಜಾಸ್ತಿ ನಾಲೆಜ್ ಇಲ್ಲ ನಮಗೆ. ನಾಲೆಜ್ ಇಂದ ಅಂದ್ರೆ ಸ್ವಲ್ಪ ಜಸ್ಟ್ ರಿಸ್ಕ್ ಜಾಸ್ತಿ ಇದೆ. ಸೊ ವಾಲಟಿಲಿಟಿ ಸ್ವಲ್ಪ ಜಾಸ್ತಿ ಇದೆ. ಸೊ ಅವೇರ್ ಆಗಿರ್ಬೇಕು ನೀವು. ಸ್ವಲ್ಪ ಇನ್ಫ್ಲೇಷನ್ ರೇಷಿಯೋ ಎಲ್ಲ ಇದೆ. ಇದು ಯಾವಾಗಿದೆ ಅಂದ್ರೆ ನಾಳೆ ಇದೆ. ಸ್ವಲ್ಪ ಕನ್ಸಿಡರ್ ಮಾಡಿ. PPM ಇದೆಲ್ಲ, ಸೊ ಇದೆಲ್ಲ ಟ್ರೇಡಿಂಗ್ ವೆಲ್ ಸಿಗುತ್ತೆ ನಿಮಗೆ. ಮತ್ತೆ ಇದು ಫಾರ್ಮಾ ಕಂಪ್ನಿದು ನೋಡೋದಾದ್ರೆ ಫಾರ್ಮಾ ಇಂಡೆಕ್ಸ್ ಸ್ವಲ್ಪ ಜಾಸ್ತಿ ಇದಿತ್ತು, ಮೇಲೆ ಹೋಗ್ತಾ ಇತ್ತು. ಸ್ವಲ್ಪ ಜಾಸ್ತಿ ಕೆಳಬೇಕಿತ್ತು. ಇವಾಗ ನೋಡಿ ಅರೌಂಡ್ 7% ಕೆಳಗಿದೆ. ಸೊ ಇಲ್ಲೇ ಸ್ವಲ್ಪ ಕನ್ಸುಲೇಟ್ ಆಗಿ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಇಲ್ಲೇ ಕೆಳಗೆ ಬೀಳ್ಬೋದು. ಬ್ಯಾಂಕಿಂಗ್ ಸೆಕ್ಟರ್ ನೋಡಿ ಸ್ವಲ್ಪ ಸ್ಟ್ರಾಂಗ್ ಕಾಣಿಸ್ತಿದೆ. ಸೊ HDFC ಆಲ್ರೆಡಿ ಆಯ್ತು, ಆಲ್ ಟೈಮ್ ಹೈ ಇದು ಆಯಿತು. ಸೊ ವಿಚ್ ಈಸ್ ಗುಡ್. ನೋಡಿ ಅರೌಂಡ್ ಆಲ್ ಟೈಮ್ ಹೈ ಬ್ರೇಕ್ ಆಗಿ ಮೇಲೆ ಹೋಗಿದೆ. ಅರೌಂಡ್ 3% ಮೇಲೆ ಹೋಗಿದೆ ಆಲ್ ಟೈಮ್ ಹೈ ಬ್ರೇಕ್. ಎಷ್ಟು ವರ್ಷ ಆಮೇಲೆ ಆಗಿದೆ ಅಂದ್ರೆ ಎಲ್ಲರೂ ಇನ್ವೆಸ್ಟರ್ಸ್ ವೇಟ್ ಮಾಡ್ತಾ ಇದ್ರು ಇದಕ್ಕೆ. ಅರೌಂಡ್ 1158 ಡೇಸ್ ಆಮೇಲೆ ಆಲ್ ಟೈಮ್ ಹೈ ಬ್ರೇಕ್ ಮಾಡಿದೆ. ಅರೌಂಡ್ ನೀವು 3 ವರ್ಷ ಅಂತ ಅನ್ಬೋದು, 4-4 ವರ್ಷ. ಓಕೆ, ಮತ್ತೆ ನೀವು ಯಾವ ಟೈಪ್ಸ್ ವಿಡಿಯೋ ಬೇಕಂತ ಹೇಳ್ತೀವಿ. ಇದು ರ್ಯಾಂಕಿಂಗ್ ಹೇಳ್ಬಿಡ್ತೀನಿ ನೋಡಿ ಫಸ್ಟ್. ಸೊ ನಾ ಇದು ಚೂಸ್ ಮಾಡೋದಾದ್ರೆ ಅಲ್ಲಿ ಜಸ್ಟ್ ಲಿಸ್ಟಿಂಗ್ ಗೋಸ್ಕರ ಅಂದ್ರೆ ಜಸ್ಟ್ ನೀವು GMP ವೈಸ್ ಹೋಗ್ಬೋದು. ಯಾವ್ದು ಜಾಸ್ತಿ GMP ಇದೆ GMP ವೈಸ್ ಹೋಗ್ಬೋದು ನೀವು. ಲಾಂಗ್ ಟರ್ಮಿಗೋಸ್ಕರ ಅಂತಂದ್ರೆ ವಿಶಾಲ್ ಮೆಗಾ ಮಾರ್ಟ್ ಫಸ್ಟ್ ಬರ್ಬೋದು. ಆಮೇಲೆ ಮೊಬಿಕ್ವಿಕ್ ನೋಡಿ, ಸ್ವಲ್ಪ ಅವೇರ್ ಇದೆ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಪ್ಲಸ್ ಪೇಟಿಎಂ ಸ್ವಲ್ಪ ಜಾಸ್ತಿ ಇದು ಅಂಜಿಕೆ ಆಗುತ್ತೆ ಅಷ್ಟೇ. ಆಮೇಲೆ ಸೆಕೆಂಡ್ ಇದಾದ್ರೆ ಇದು ಇನ್ವೆಸ್ಟರ್ಸ್ ನಾಲೆಡ್ಜ್ ಸೊಲ್ಯೂಷನ್ ಆಯ್ತು. ಆಮೇಲೆ ಇಂಟರ್ನ್ಯಾಷನಲ್ ಜಿಯೋಲಾಜಿಕಲ್ IPO ಇದೆ, ಸೊ ಕನ್ಸಿಡರ್ ಮಾಡುವುದು. ಸಾಯಿ ಲೈಫ್ ಸೈನ್ಸಸ್ ಇಂದು ಯಾವಾಗ ಇದು ಆಗುತ್ತಲ್ಲ, ಕರೆಕ್ಟ್ ಆಗುತ್ತಲ್ಲ ಮಾರ್ಕೆಟ್, ಸ್ವಲ್ಪ ಮಾರ್ಕೆಟ್ ಯಾವಾಗ ಡೌನ್ ಬರುತ್ತೆ ಅವಾಗ ಮತ್ತೆ ಕನ್ಸಿಡರ್ ಮಾಡ್ಬೋದು. ಜಸ್ಟ್ ಲಿಸ್ಟಿಂಗ್ ಏನ್ಗೋಸ್ಕರ ಅಂದ್ರೆ ಜಸ್ಟ್ ಮೊಬಿಕ್ವಿಕ್ ಇದೆ, ಆಮೇಲೆ ವಿಶಾಲ್ ಮೆಗಾ ಮಾರ್ಟ್ ಇದೆ, ಇನ್ವೆಸ್ಟರ್ಸ್ ನಾಲೆಡ್ಜ್ ಇದೆ, ಆಮೇಲೆ ಇಂಟರ್ನ್ಯಾಷನಲ್ ಜಿಯೋಲಾಜಿಕಲ್ ಇದೆ. ಯಾವ ಟೈಪ್ ವಿಡಿಯೋ ಬೇಕಂತ ಕಮೆಂಟ್ಸ್ ಹಾಕಿ. ನೆಕ್ಸ್ಟ್ ಸಿಗೋಣ. ಬಾಯ್.